ಬೆಟ್ಟ ತಲೆ ಮೇಲೆ ಬಿದ್ದಿರೋರ್ ತರ ಕೂತಿದ್ಯಾ. ನಾನು ಎಷ್ಟೊಂದು ಕೂಗ್ತಾ ಇದ್ದೀನಿ, ಕೇಳಿಸ್ತಾ ಇಲ್ಲ ನಿನ್ಗೆ? ಕಣ್ಮುಂದೆ ಟಿವಿ ಓಡ್ತಾ ಇದೆ, ಆ ಶಬ್ದನೂ ಕೇಳಿಸ್ತಾ ಇಲ್ವಾ ನಿನ್ಗೆ? ಏನಾಯ್ತಪ್ಪ? ನನ್ ಸುತ್ತ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ ಅದಕ್ಕೆ. ಸುಶಾಂತ್, ಯಾಕಪ್ಪ ಇಷ್ಟೊಂದು ನೋವಲ್ಲಿ ಮಾತಾಡ್ತಾ ಇದ್ಯಾ? ಏನಾಯ್ತೀಗ? ನನಗೀಗ ಈ ಮದುವೆ ಯಾಕೆ ಬೇಕಿತ್ತು ಅಂತ ಅನಿಸ್ತಾ ಇದೆ ಅದಕ್ಕೆ. ಹುಟ್ಟಿದಾಗಿಂದ ಕಣ್ ಕಾಣಲಿಲ್ಲ ಅಂದ್ರೆ ಅದೇ ಜೀವನ ಅಂತ ಹೇಗೋ ಬದುಕ್ಬಿಡ್ಬೋದು. ಆದ್ರೆ ನನ್ನ ಪರಿಸ್ಥಿತಿ ಹಾಗಿಲ್ಲ ಅದಕ್ಕೆ. ಕಣ್ಣೆ ಕಾಣದೇ ಇರೋನು ಕಣ್ಣು ಕೊಟ್ಟು ಸಂತೋಷ ಪಡಿಸಿ ಮತ್ತೆ ಕಣ್ಣ ಕಿತ್ಕೊಂಡ್ರೆ ಆಗುತ್ತಲ್ಲ ನೋವು, ಆ ರೀತಿ ಆಗ್ಬಿಟ್ಟಿದೆ. ಸುಶಾಂತ್, ಯಾಕಪ್ಪ ಅಷ್ಟು ನೋವಲ್ಲಿ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನತ್ಗೆ? ಅದೇನ್ ನೋವು ಹೇಳ್ಕೋಬೇಕು ತಾನೆ? ಯಾರತ್ರ ಹೇಳ್ಕೊಳ್ಳಿ ಅತ್ಗೆ? ನನ್ನ ನೋವನ್ನ ಯಾರತ್ರ ಹಂಚ್ಕೊಳ್ಳಿ ನಾನು? ಯಾರಿದ್ದಾರೆ ನನಗೆ? ಸುಶಾಂತ್, ನಾವಿಲ್ವೇನಪ್ಪ? ನೀವಿದ್ದೀರಾ ಅದಕ್ಕೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ ಅಲ್ವಾ? ಅವಮಾನ ಆಗುತ್ತೆ ಅದಕ್ಕೆ. ನನ್ನ ಮೇಲೆ ನನಗೆ ಅಸಹ್ಯ ಬರುತ್ತೆ. ಏನಪ್ಪ ನೀನು? ಅಲ್ಲ, ಏನಾಯ್ತಂತದೀಗ? ಇಷ್ಟೊಂದು ಓವರ್ ಆಗಿ ಯಾಕೆ ಥಿಂಕ್ ಮಾಡ್ತಾ ಇದ್ಯಾ? ನಿಮ್ಮ ಹತ್ರ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಈ ಮನೆಯಲ್ಲಿ ಅಮ್ಮ ಬಿಟ್ರೆ ನೀವೇ ನನ್ಗೆಲ್ಲ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಸುಶಾಂತ್? ನಿನ್ ಮನ್ಸಲ್ಲಿ ಏನ್ ಗೊಂದಲ ಇದೆಯೋ ಅದ್ ನನ್ನ ಹತ್ರ ಹೇಳಪ್ಪ, ಪರವಾಗಿಲ್ಲ. ಅದು ನಿಮಗ್ ಗೊತ್ತಿಲ್ಲದೆ ಇರೋದೇನೂ ಇಲ್ಲ ಅದಕ್ಕೆ. ನನ್ನ ಹೊಸ ಸಂಸಾರದಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ ಅದಕ್ಕೆ? ಓ, ಆ ವಿಷಯನಾ? ಏನಪ್ಪ ನೀನು? ಅದ್ಯಾವುದೋ ಜ್ಯೋತಿಷಿಗಳ ಹತ್ರ ಹಚ್ಚು ಜಾತಕನ ತೋರಿಸಿದಾರಂತೆ. ನೀನ್ ಅದಕ್ಕೆ ಇಷ್ಟೊಂದು? ಇಲ್ಲ ಅದಕ್ಕೆ, ಬರೀ ಅಷ್ಟೇ ಆಗಿದ್ದಿದ್ರೆ ನನಗೆ ನೋವಾಗ್ತಿರ್ಲಿಲ್ಲ. ನನಗೆ ಅನುಮಾನ ಇತ್ತು. ನಾನು ಹೋಗಿ ವೀರಣ್ಣ ಅವ್ರ ಹತ್ರನೂ ಕೇಳಿದೆ. ಆದ್ರೆ ಅವ್ರ ಉತ್ತರನೇ ಕೊಡ್ಲಿಲ್ಲ, ಮಾತನ್ನ ತೇಲಿಸ್ಬಿಟ್ರು. ಯಾಕೋ ಅವ್ರೇನೋ ಮರೆಮಾಚ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದ್ ಹೇಗಪ್ಪ? ಅವ್ರ ಆ ಥರ ಎಲ್ಲ ಮಾಡಲ್ವಲ್ಲ? ಇಲ್ಲ ಅದಕ್ಕೆ, ಅವ್ರು ಹೇಳ್ತಿರೋದು ಒಂದು ಕತೆ. ರಾಘವ್, ಕಥೆಗಳು ಹಾಗೆ ಕಲ್ಪನೆಗಳಲ್ಲಿ ಹುಟ್ಕೊಂಡಿರೋದಲ್ಲ ಕಣೋ. ನಡೆದಿರೋದನ್ನ, ಕೇಳಿರೋದನ್ನ ಒಬ್ರು ಇನ್ನೊಬ್ರಿಗೆ ರಸವತ್ತಾಗಿ ಹೇಳ್ತಾರಲ್ಲ, ಅರ್ಥ ಆಗೋ ಹಾಗೆ, ಅದನ್ನೇ ಕತೆ ಅನ್ನೋದು. ಅಮ್ಮ, ಹಂಗಂದ್ರೆ ನೀನ್ ಹೇಳೋ ಕತೆ ನಡೆದಿರೋದ ಅಮ್ಮ? ಹೌದು ಕಂದ, ನಾನ್ ಹೇಳೋ ಕಥೆ ನಡೆದಿರೋದೆ, ನಡೀತಿರೋದು, ಮುಂದೆ ನಡೆಯೋದು. ಏನಮ್ಮ ಆ ಕತೆ? ಒಂದೂರಲ್ಲಿ ಒಬ್ಳು ರಾಜ್ಕುಮಾರಿ ಅವಳು ಮಾಡಿದ ತಪ್ಪಿಗೆ ಆ ದೇವ್ರು ಶಾಪ ಕೊಟ್ಬಿಟ್ಟ ಕಂದ. ಏನಂತಮ್ಮ? ಹಳೆದೆಲ್ಲ ಮರ್ತು ಹೋಗ್ಲಿ ಅಂತ. ಅಮ್ಮ, ರಾಜ್ಕುಮಾರಿ ಏನಂತ ತಪ್ಪು ಮಾಡಿದ್ರು? ಏನನ್ನು ಬಯಸ್ದೆ ತಾನು ನಮ್ದವ್ರಿಗೆ ಪ್ರೀತಿ ಕೊಟ್ಲು. ಅವ್ರನ್ನ ದೇವ್ರು ಅಂತ ನಂಬದ್ಲು, ಆದ್ರೆ ಅವಳು ನಿಜವಾದ ದೇವ್ರನ್ನೇ ಮರ್ತ್ಬಿಟ್ಲು. ಓಹೋ ಅಮ್ಮ, ಅದಕ್ಕೆ ದೇವ್ರಿಗೆ ಕೋಪ ಬಂದು ರಾಜ್ಕುಮಾರಿಗೆ ಶಾಪ ಕೊಟ್ಟಿದ್ದ? ಗೊತ್ತಾಯ್ತು ಗೊತ್ತಾಯ್ತು. ಆಮೇಲೆ ಏನಾಯ್ತಮ್ಮ? ಕಂದ, ದೇವ್ರು ಶಾಪ ಕೊಡ್ತಾನಲ್ಲ, ಅದೇ ತರ ವರನೂ ಕೊಡ್ತಾನೆ. ಅದ್ ನಮ್ಗೆ ಗೊತ್ತಾಗಲ್ಲ, ಸಮಯ ಬಂದಾಗ ಗೊತ್ತಾಗತ್ತೆ.
ಆ ರಾಜ್ಕುಮಾರಿ ಬದುಕಲ್ಲಿ ದೇವ್ರನ್ನ ಕಳಿಸ್ಕೊಟ್ಟಾಗ ಅವನಿಗೂ ರಾಜ್ಕುಮಾರಿ ತರನೇ ಯುವರಾಣಿ ಇದ್ಲು. ನೋಡೋಕೆ, ಮಾತಾಡಿದ್ರೆ ಕೇಳೋಕೆ, ಅದೇ ನಗು, ಅದೇ ಅಂದ, ಒಬ್ರಿಗೊಬ್ರು ಹೋಲ್ತಿದ್ರು ಕಂದ. ಆಕಸ್ಮಿಕವಾಗಿ ಯುವರಾಣಿ ದೂರ ಆಗಿ ಹೋಗಿದ್ಲು. ಆ ಯುವರಾಣಿನ ಹುಡುಕ್ತಾ ಬಂದ